ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರದ್ಧೆಯ ಉಪೇತಃ ಅಯತಿ ಶ್ರದ್ಧೆಯೋಪೇತಃ ಯೋಗಾಚರಿತ ಮಾನಸಃ. ಒಬ್ಬ ಸಾಧಕನ ಯೋಗದ ಸಾಧನೆಯ ದಾರಿಯನ್ನ ನಿರೂಪಣೆ ಮಾಡಿ, ಒಂದು ವೇಳೆ ಆ ಪ್ರಯತ್ನ ಮಾಡಿಯೂ ಯೋಗದ ದಾರಿಯಿಂದ ಚ್ಯುತನಾದ್ರೆ ಆತನ ಪರಿಸ್ಥಿತಿ ಏನು, ಆತನ ದುಸ್ಥಿತಿ ಏನು, ಅವನು ದಾರಿ ತಪ್ಪಿದವನು ಅಂತಾಗಿ ವಿಮೂಢೋ ಬ್ರಹ್ಮಣ ಪಥಿ, ಅಪ್ರತಿಷ್ಠನಾಗಿ, ಅಂದ್ರೆ ಆಸರೆಯನ್ನು ಕಳೆಕೊಂಡದ್ರಿಂದ ಜ್ಞಾನದ ಉಪಾಸನೆ ಬಿಟ್ಟು ಹೋಯಿತು. ಅದರಿಂದ ಭಗವಂತನ ಆಶ್ರಯವು ಆತನಿಗೆ ಸಿಗುವುದಿಲ್ಲ. ಅಂಥ ಒಂದು ದುರಂತವನ್ನ ಆತ ಹೇಗೆ ಕಳಚಿಕೊಂಡು ಹೊರಕ್ಕೆ ಬರ್ತಾನೆ ಅನ್ನೋದನ್ನ ಕೇಳುವಾಗ್ಲೇ ಒಂದು ಪ್ರಶ್ನೆ ಅವನದ್ದು. ಇದು ಕ್ಷುಲ್ಲಕ ಪ್ರಶ್ನೆ. ಏತನ್ಮೇ ಸಂಶಯಂ ಕೃಷ್ಣ ಅಂತ ಸಂಶಯ ಅನ್ನುವ ಪುಲ್ಲಿಂಗದ ಪದವನ್ನು ಕೂಡ ಏತತ್ ಅನ್ನುವ ಶಬ್ದದ ಜೊತೆಗೆ ನಿರೂಪಿಸಿ, ಇದು ತುಂಬಾ ದೊಡ್ಡ ಪ್ರಶ್ನೆ ಅಂತ ನಿನ್ನ ವಿಷಯ ನೀನು ಗಮನಿಸಿದ ದೃಷ್ಟಿಯಲ್ಲಿ, ನಿನ್ನ ಅನುಭವದ ಹಿನ್ನೆಲೆಯಲ್ಲಿ ಅಲ್ಲದೆ ಇರಬಹುದು. ಆದ್ರೆ ಲೋಕದಲ್ಲಿ ಸಾಮಾನ್ಯರಿಗೆ ಎಲ್ಲರಿಗೂ ಬರುವ ಪ್ರಶ್ನೆ ಇದು. ಅದಕ್ಕೋಸ್ಕರ ಈ ಪ್ರಶ್ನೆಗೆ, ಓ ಕೃಷ್ಣ, ನಿನ್ನ ಮುಂದೆ ಈ ಹುಡುಕು ಪ್ರಶ್ನೆಯನ್ನೇ ಇಟ್ಟಿದ್ದೇನೆ ಅಂತಾದ್ರೂ ನೀನು ಅಶೇಷವಾಗಿ ಮಧ್ಯದಲ್ಲಿ ಯಾವುದೇ ತೊಂದರೆ ಬಾರದಂತೆ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ಕರೆದೊಯ್ಯುವ ಶಕ್ತನಾದ್ರಿಂದಾಗಿ ಈ ಪ್ರಶ್ನೆಗೂ ಉತ್ತರಿಸುವವನಾಗಬೇಕು. ನಿನ್ನ ಹೊರತು ಬೇರಾರಿಗೂ ಈ ಪ್ರಶ್ನೆಗೆ ಉತ್ತರಿಸುವ ಶಕ್ತಿ ಕಾಣದು ಅಂತ ಹೇಳಿದ್ದಕ್ಕೆ ಕೃಷ್ಣನ ಧೈರ್ಯದ ಮಾತು ಬಂದದ್ದು. ಪಾರ್ಥ, ಓ ಅರ್ಜುನನೇ, ಇಲ್ಲಿ ಅಥವಾ ಅಲ್ಲಿ, ಇಹ ಅಮುತ್ರ, ಅಂದ್ರೆ ಲೋಕದಲ್ಲಿ, ಲೋಕದ ಆಚೆಗೆ, ಎಲ್ಲಿಯೇ ಆದ್ರೂ ಕೂಡ ಯೋಗದ ದಾರಿಯಿಂದ ಭ್ರಷ್ಟನಾಗಿದ್ರು ಕೂಡ ಆತ ಆ ದಾರಿಯಿಂದ ಇನ್ನೆಂದಿಗೂ ಕನೆಕ್ಷನ್ ತಪ್ಪಿಸಿಕೊಳ್ತಾನೆ. ಅವನಿಗೆ ಇನ್ಯಾವತ್ತೂ ಕೂಡ ಈ ಸಜ್ಜನಿಕೆಯ ದಾರಿಯಲ್ಲಿ ಬಾಗಿಲು ಹಾಕಿಕೊಂಡಿರುತ್ತೆ ಅನ್ನುವ ಸಂಭವ ಇಲ್ಲ, ಹಾಗಾಗುವುದಿಲ್ಲ. ನಹಿ ವಿನಾಶಸ್ತಸ್ಯ ವಿದ್ಯತೆ. ಈ ಸಂಬಂಧ ಕೊಂಡಿ 100ಕ್ಕೆ 100 ಕಳಚಿಕೊಂಡು ಹೋಗುತ್ತೆ ಅಂತಿಲ್ಲ. ಕೆಲವು ಕಾಲದವರೆಗೆ, ಕೆಲವು ಪ್ರಾರಬ್ಧವಶಾತ್ ಅಥವಾ ಇಂತಹ ಯಾವುದೋ ಒಂದು ಕಾಲದ ಪಕ್ವತೆ ಇಲ್ಲದೆ ಇರುವ ಕಾರಣಕ್ಕೆ ಆತ ದೂರ ನಿಂತಿರ್ತಾನೆ ಹೊರತು ಮತ್ತೆ ಈ ಮುಖ್ಯ ದಾರಿಗೆ ಬರ್ಲಿಕ್ಕೆ ಬೇಕಿರುವ ಎಲ್ಲ ಅನುಕೂಲತೆಗಳು ಅವನ ಸುತ್ತ ಇದ್ದೇ ಇರುತ್ತೆ. ಯಾವನೇ ಒಳಿತು ಮಾಡಿದವನು ಕೂಡ ಇಲ್ಲಿಯ ತನಕ ಕೆಡುಕನ್ನ ಅನುಭವಿಸಿದ ಅನ್ನುವ ಸ್ಥಿತಿ ಇಲ್ಲ. ಭಗವಂತನ ದರ್ಶನದ ದಾರಿ ಕಾಣದೆ ಹೋದೀತು, ಸತ್ಯದ ಪಥ ಮುಚ್ಚಿದಂತ ಅನಿಸೀತು. ಆದ್ರೆ ನಹಿ ಕಲ್ಯಾಣ ಕಶ್ಚ ದುರ್ಗತಿಂತಾತ ಗಚ್ಚತಿ. ಇದು ಬಹುಶಃ ಕೃಷ್ಣ ಕೊಟ್ಟ ಅತ್ಯಂತ ಭರವಸೆಯ ಮಾತು. ನಮಗೆ ಎಷ್ಟೋ ಸರ್ತಿ ಈ ಒಂದಂಶ ದೇವರ ನಡೆಯಲ್ಲಿ ನಮಗೆ ಗಟ್ಟಿಯಾಗಿ ಒಡಮೂಡಿದ್ರೆ, ಒಳಗಿನಿಂದ ಆ ವಿಷಯದಲ್ಲಿ ವಿಶ್ವಾಸ ಇದ್ರೆ, ನಾವು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಈ ಜನ್ಮದಲ್ಲಿ ಅದರ ನೆನಪಿದ್ದಿದ್ರೆ ನಾವು ತಪ್ಪು ಮಾಡದೆ ಮುನ್ನಡೆಯುತ್ತಿದ್ದೆವು ಅನ್ನುವ ವ್ಯವಸ್ಥೆಯಲ್ಲಿ ಆ ನೆನಪುಗಳು ಇಲ್ಲದೇ ಹೋದ ಕಾರಣಕ್ಕೆ ಎಲ್ಲೋ ತಿದ್ದಿಕೊಳ್ಳುವ ದಾರಿ ಕ್ಷೀಣವಾಗುತ್ತೋ ಅನ್ನುವಂತಹ ಒಂದು ಸಹಜವಾದ ಪ್ರಶ್ನೆಗೆ ಕೃಷ್ಣ ಧೈರ್ಯದ ಉತ್ತರ ಕೊಟ್ಟದ್ದು. ನನ್ನ ದಾರಿಯಲ್ಲಿ ಬಂದ ಮೇಲೆ
ನೀವು ತಪ್ಪು ಮಾಡಿ ಬಿಡಿ, ಪ್ರಾಯಶ್ಚಿತ್ತ ಪಡಿ, ಅನುಭವ ಹೊಂದಿ, ಹಿಂದಿದ್ದು ಮುಂದಿದ್ದು ನೆನಪಿರ್ಲಿ ಇಲ್ಲದೆ ಇರ್ಲಿ, ನನ್ನ ದಾರಿಯಲ್ಲಿ ಒಮ್ಮೆ ಕಾಲಿಟ್ಟು ಅದರಲ್ಲಿ ಆಸಕ್ತಿ ಹೊಂದಿದವನು ಅಂತ ಆದ್ಮೇಲೆ ಕಲ್ಯಾಣ ಕೃತ, ಅದು ಮುಖ್ಯ. ನೀವು ತಪ್ಪು ಮಾಡಿ ನಿಮ್ಮ ಮನಸ್ಸಲ್ಲಿ ಇಂಟೆನ್ಷನ್ನೇ ತಪ್ಪಿದ್ದು, ಅವನಿಗೆ ಅದು ನೆನಪಿದ್ರು ತಿದ್ದಿಕೊಳ್ತಾನೆ ಅನ್ನುವ ಆಲೋಚನೆ ಎಲ್ಲ, ಅವನಿಗೆ ನೆನಪಿದ್ರು ಅವನು ಇನ್ನಷ್ಟು ಹೆಚ್ಚು ಮಾಡ್ತಾನೆ. ದುರ್ಯೋಧನನಿಗೆಲ್ಲ ನೆನಪಿತ್ತು, ಆದ್ರೆ ಅವನು ಹೇಳ್ತಾನೆ ಇದರಿಂದ ಅನರ್ಥ ಆಗುತ್ತೆ ಅಂತಾನು ನನಗೆ ಗೊತ್ತಿದೆ, ನಾನು ಬಿಡಲ್ಲ. ಅದರಿಂದಾಗಿ ಇದು ಸಜ್ಜನರ ವ್ಯವಸ್ಥೆಯಲ್ಲಿ ಗಮನಿಸಿದಾಗ ಅವರ ಒಳಿತಿನ ಕೆಲಸಗಳು ಅಥವಾ ಹಿಂದಿನ ಕೆಡುಕಿನ ಕೆಲಸಗಳು ನೆನಪಿದ್ದು ಅದೇ ದಾರಿಯಲ್ಲಿ ಮುಂದುವರಿಬೇಕು ಅಂತನ್ನುವ ಸಜ್ಜನ ದೃಷ್ಟಿ, ಈ ದಾರಿಯಲ್ಲಿ ಇನ್ನು ಮುಂದೆ ಯಾವತ್ತೂ ಹೋಗಬಾರದು ಅನ್ನೋದು ಕೂಡ ಒಂದು ಸಜ್ಜನ ದೃಷ್ಟಿ. ಈ ದೃಷ್ಟಿಯ ಎಚ್ಚರದಲ್ಲಿದ್ದಿದ್ರೆ ಈ ಯೋಗ ಭ್ರಷ್ಟತೆ ಅಂತ ಅನ್ನೋದು ಬರ್ತಿರ್ಲಿಲ್ಲ, ಅಥವಾ ಈ ಯೋಗ ಭ್ರಷ್ಟತೆಗೆ ಅವಕಾಶ ಇರ್ತಿರ್ಲಿಲ್ಲ ಅನ್ನುವ ಒಂದು ಸಂದೇಹವನ್ನ ಕೃಷ್ಣ ಈ ಮಾತಿನ ಮೂಲಕ ಪರಿಹರಿಸ್ತಾನೆ. ನೀನು ಒಳ್ಳೇದ್ ಮಾಡಿದ್ಯಾ, ನಿನ್ನ ಉದ್ದೇಶದಲ್ಲಿ ನಿನ್ ದಾರಿ ತಪ್ಪಲಿ ಬಿಡ್ಲಿ, ನೆನ್ಪಿರ್ಲಿ, ಪಶ್ಚಾತ್ತಾಪ ಪಡಿ ಬಿಡಿ, ಅದು ಕಷ್ಟ ಅಂತ ಗೊತ್ತಿರ್ಲಿ ಬಿಡ್ಲಿ, ಜಗತ್ತಿನ ವ್ಯವಸ್ಥೆಯಲ್ಲಿ ಎಲ್ಲಾ ಸಂಬಂಧಗಳು ಕೂಡ ಒಂದು ಅರ್ಥವತ್ತಾದದ್ದೇ. ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಅದು ನಡೆದು ಹೋಗಿರುತ್ತೆ. ಯಾವುದೋ ಒಂದು ಯಾವ ಕೆಲಸವೂ ಕೂಡ ತುಂಬಾ ಸುಲಭವಾಗಿ ಅವನ ಬದುಕಿಗೆ ದಕ್ಕತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ನಾವು ಕೂಡ ಅಂಥದ್ದೇ ಒಂದು ಕ್ಲಿಷ್ಟಕರವಾದ ಸಂಬಂಧದ ಫಲವಾಗಿ ಈ ನೆಲದಲ್ಲಿ ಉಸಿರಾಡ್ತಾ ಇದ್ದೇವೆ, ಕಣ್ಣು ಬಿಟ್ಟಿದ್ದೇವೆ, ಈ ಶರೀರವನ್ನ ಪಡೆದಿದ್ದೇವೆ. ಈ ಶರೀರ ಸಿಗಬೇಕಾದ್ರೆ ಅಂತಹದ್ದೊಂದು ಲೋಕದ ಬಾಂಧವ್ಯ ಇರಲೇಬೇಕು. ಇಲ್ಲದೆ ನಾವು ಸಾಧನೆಗೆ ಬೇಕಾದರೂ ಹೊಸ ಶರೀರ ಪಡೆಯುವುದು ಎಲ್ಲಿಂದ? ಆದ್ರಿಂದಾಗಿ ಈ ವ್ಯವಸ್ಥೆಯಿಂದ ತೊಂದರೆ ಆಗುತ್ತೆ, ತೊಡಕಾಗುತ್ತೆ. ಈ ಲೋಕದ ಸಂಬಂಧದಲ್ಲಿ ಅನರ್ಥ ಇದೆ. ನಾವು ಒಬ್ಬೊಬ್ರೆ ಹೇಗೇಗೋ ಬದುಕಿ ಜೀವನವನ್ನು ಕಳೀತೇವೆ ಅನ್ನೋದು ಅವನ ಜೀವನದ ತನಕ ಆಯ್ತು. ಆದ್ರೆ ಈ ದೇಹವನ್ನ ಕಳಚಿಕೊಂಡ ಮೇಲೆ ನಮ್ಮಂತೆ ಯೋಚಿಸುವ ಮುಂದಿನ ಪೀಳಿಗೆ ಇದ್ರೆ ಮತ್ತೆ ವಾಪಸ್ಸು ಸಂತತಿಯಾಗಿ ಬರ್ಲಿಕ್ಕೆ ಯಾವುದೋ ಪ್ರಾಣಿಗಳ ಶರೀರವನ್ನು ಆಶ್ರಯಿಸಬೇಕಾಗತ್ತೆ ಹೊರತು ಈ ಸಂಬಂಧಗಳ ಬಗೆಗಿನ ವೈರಾಗ್ಯ ಅಥವಾ ವೈರಾಗ್ಯ ಅಲ್ಲ. ಅದು ವೈರಾಗ್ಯ ಆಗಿದ್ರೆ ಅದರ ಒಳಿತು ಕೆಡುಕುಗಳು ಎರಡೂ ಗೊತ್ತಾಗಿ ಅದರ ಇತಿಮಿತಿಗಳನ್ನ ಅರಿತುಕೊಳ್ಬೇಕು ಹೊರತು ಅದರ ತೀವ್ರವಾದ ಆ ಕೊಂಡಿಯಿಂದ ತನ್ನನ್ನೇ ಹೊರಕ್ಕೆ ಕಳಚಿಕೊಳ್ಳುವಂತಹ ಸ್ಥಿತಿಯನ್ನ ಆತ ಯೋಚಿಸುವುದಿಲ್ಲ. ನಮ್ಗೆ ಕೃಷ್ಣ ಕೊಟ್ಟ ಭರವಸೆ ತಾತ ಅಂತ ಬೇರೆ ಸಂಬೋಧನೆ ಮಾಡ್ತಾನೆ. ಮಗು, ನಹಿ, ಆ ಹಿ ಶಬ್ದ, ತಾತ ಶಬ್ದ, ಕಶ್ಚಿತ್ ಅನ್ನೋ ಶಬ್ದ ಎಷ್ಟು ಭರವಸೆ ತುಂಬುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಯಾರ ಮಾತಿಗೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಪ್ರಯತ್ನ ಪ್ರಾಮಾಣಿಕವಾದ್ರೆ, ನಮ್ಮ ಉದ್ದೇಶ ಹಿತ ಕಲ್ಯಾಣದ ದಾರಿಯಲ್ಲಿದ್ರೆ ದುರ್ಗತಿಂನ ತಾತ ಗಚ್ಚತಿ. ತಾತ, ಮಗು, ನಹಿ, ಖಂಡಿತವಾಗಿಯೂ ಕೂಡ, ಕಶ್ಚಿತ್, ಯಾರೊಬ್ಬನೂ ಕೂಡ ದುರ್ಗತಿಯನ್ನ ಹೊಂದುವುದಿಲ್ಲ. ಇದು ನನ್ನ ಭರವಸೆಯ ಮಾತು. ದೇವರಿಷ್ಟು ಭರವಸೆಯ ಮಾತು ಕೊಟ್ಟ ಮೇಲೆ ನಮ್ಗೆ ಯಾರ ಭಯ? ಯಾರ ಉಸಾಬರಿಗೆ ಬಿದ್ದು ನಾವು ಇದು ಆಯ್ತು ಅದಾಯ್ತು, ಅವ್ರು ಯಾರು ಹಿಡ್ಕೊಂಡ್ರು, ಇವ್ರು ಯಾರೋ ಬಡದ್ರು, ಅವ್ರು ಯಾರೋ ನಮ್ಮನ್ನು ತಿರಸ್ಕರಿಸಿದ್ರು, ಇದ್ಯಾವುದೋ ಸಂಬಂಧ ನಮ್ಮನ್ನ ಕಿತ್ತು ತಿಂತಾ ಇದೆ, ಇದ್ಯಾಕೋ ಹೀಗೆ ನಮ್ಮ ಬದುಕಿನಲ್ಲಿ ಏಳಿಗೆ ಇಲ್ವೇ ಇಲ್ಲ, ಇದ್ಯಾವುದೋ ನಾವು ಅಂದುಕೊಳ್ಳದೆ ಇದ್ದಂತಹ ದುಸ್ಥಿತಿ ನಾವು ಬೇಡ ಅಂತ ದೂರ ಇಟ್ಟರು ನಮ್ಮನ್ನೇ ಬೆಂಬಿಡದೆ ಬೇತಾಳಂತೆ ಕಾಡ್ತಾ ಇದೆ ಅನ್ನುವ ಯಾವ ತೊಡಕುಗಳು ಕೂಡ, ಕಿರಿಕುಗಳು ಕೂಡ ನಮಗೆ ಭಗವಂತನನ್ನ ಮುಟ್ಟುವ ದಾರಿಯಿಂದ ಅಲ್ಲಾಡಿಸ್ಲಿಕ್ಕಾಗುವುದಿಲ್ಲ. ಬಹುಶಃ ಎಂಥ ಕಷ್ಟ ಬಂದಾಗ್ಲೂ ಈ ಮಾತನ್ನು ಒಂದು ಸರ್ತಿ ನಮಗೆ ನಾವೇ ಹೇಳಿಕೊಂಡು, ಕೃಷ್ಣ, ಈ ಮಾತು ನೀನು ನನಗೆ ಕೊಟ್ಟ ವಾಕು, ಇದನ್ನ ಆಧರಿಸಿಕೊಂಡು ನನ್ನ ಬದುಕನ್ನು ನಾನು ಮುಂದುವರಿಸ್ತೇನೆ ಅಂತ ಹೊರಟ್ರೆ ಯಾವತ್ತೂ ಕೂಡ ನಮ್ಮ ಬದುಕಿಗೆ ಕ್ಲೇಶ ಇಲ್ಲ. ಇದಕ್ಕೆ ಇರುವರು ಆಚಾರ್ಯರ ಮಾತಿ ವಿವರ ಇದ್ರೂ ಕೂಡ ಆಚಾರ್ಯರಕ್ಕೇನು ಹೆಚ್ಚು ವಿವರಿಸ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಸ್ಪಷ್ಟವಾಗಿದೆ, ಇಲ್ಲಿ ಯಾವುದೇ ವ್ಯಾಖ್ಯಾನ ಬೇಡ. ಅಂದ್ರೆ ಒಂದು ಸ್ಪಷ್ಟವಾದ ಮಾತು,
ತಾಮಸಿಗನಿಗೆ ಯಾಕೆ ಒಳ್ಳೆ ಬುದ್ಧಿ ಬರುವುದಿಲ್ಲ? ಅಥವಾ ಅಂಥವನನ್ನು ಯಾಕೆ ನಾವು ಒಳ್ಳೆಯವರನ್ನಾಗಿ ಮಾಡಿ ಅವರಿಗೆ ಹಿತ ಉಣಿಸಬಾರದು ಅನ್ನುವ ಈ ಪ್ರಶ್ನೆಗಳೆಲ್ಲ ದೇವರು ಹೇಳ್ತಾನೆ, ಅವನಲ್ಲಿ ಒಳಗೆ ಏನಿದೆಯೋ ಅದನ್ನೇ ಅಭಿವ್ಯಕ್ತಿಗೊಳಿಸುವುದಾದ್ರಿಂದಾಗಿ ಅವನಿಗೆ ಆ ಹೆಜ್ಜೆ ಇಡ್ಲಿಕ್ಕೆ ಬಿಡಿಸಿ ಹೇಳಿದ್ರೂ ಅವನು ಇಷ್ಟಪಡಲ್ಲ. ಎಲ್ಲವನ್ನ ಮಾಡುವ ಸಾಮರ್ಥ್ಯ ಇದೆ ಅಂದ ಮಾತ್ರಕ್ಕೆ ನಾವು ಕೂಡ ಎಲ್ಲವನ್ನು ಮಾಡಲ್ಲ. ಈ ಒಂದು ಅಂಶ ನಾವು ಯಾವಾಗ್ಲೂ ಗಮನದಲ್ಲಿ ಇಟ್ಟುಕೊಂಡಿರ್ಬೇಕು. ಸಾಮರ್ಥ್ಯ ಇದೆ ಅಂದ ಮಾತ್ರಕ್ಕೆ ಎಲ್ಲವನ್ನು ಮಾಡ್ಲಿಕ್ಕೆ ಆಗಲ್ಲ, ಮಾಡಬಾರದು ಕೂಡ. ಸಾಮರ್ಥ್ಯ ಇರುವುದು ಬೇರೆ, ಅದು ಅಲ್ಲಿಗೆ ಅಗತ್ಯ ಇದೆಯೋ ಇಲ್ಲೋ ಅಂತ ಚಿಂತಿಸುವುದು ಬೇರೆ. ಪಾರ್ಥ ಅಂತ ಸಂಬೋಧನೆ ಮಾಡ್ತಾನೆ. ನನ್ನಪ್ಪನ ತಂಗಿಯ ಮಗ ನೀನು, ಅಂದ್ರೆ ಸೋದರತ್ತೆಯ ಮಗ ನೀನು. ಯಾಕೆಂದ್ರೆ ಅವನು ತುಂಬಾ ಆತ್ಮೀಯವಾಗಿ ಕೃಷ್ಣ ಅನ್ನಲ್ಲ, ಅದಕ್ಕೆ ಇವನು ಪಾರ್ಥ ಅಂದ. ನಾನು ನಿನಗೆ ಅದೇ ಬಾಂಧವ್ಯದ ಹಿನ್ನೆಲೆಯಲ್ಲೇ ಉತ್ತರಿಸ್ತಾ ಇದ್ದೇನಪ್ಪ. ಕೇವಲ ನಾನು ದೇವರು, ನೀನೊಬ್ಬ ಭಕ್ತ, ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಕಂದಕ ಇದೆ ಅನ್ನೋ ರೀತಿಯಲ್ಲಿ ನಾನು ನಿನ್ನನ್ನು ದೂರ ಇಟ್ಟು ಮಾತಾಡುತ್ತಿಲ್ಲ. ಭಕ್ತನಾದಾಗ್ಲೂ ದೇವರಿಗೇನು ಕಂದಕ ಇಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚು ಒಂದು ನೇರ ಲೋಕದ ಸಂಬಂಧ ಬಂದಾಗ ಅದಕ್ಕಿರುವ ಆಪ್ಯಾಯತೆ ಬೇರೆ, ಅದಕ್ಕಿರುವ ಆ ಬಂಧುತ್ವ ಪ್ರೀತಿಯ ತೀವ್ರತೆ ಬೇರೆ. ಹಾಗಾಗಿ ಭಗವಾನ್ ಕೃಷ್ಣ ಪಾರ್ಥ ಅಂತ ಕರೀತಾ ನಮ್ಮಲ್ಲಿ ತುಂಬಾ ಸಲುಗೆಯಿಂದ ಮೋಕೆಯಿಂದ ಮಾತಾಡುವುದು ಆಗಿರುತ್ತೆ. ತಾತ ಅನ್ನುವ ಶಬ್ದದ ಮೂಲಕ ತಾತ ಪಾರ್ಥ ಎರಡೂ ಪದಗಳನ್ನು ಜೊತೆಯಾಗಿ ಬಳಸಿದ್ದಾನೆ. ಈ ಹೆಸರಿಡಿದು ಕರೆಯುವುದು ಅನ್ನುವುದೇ ಒಂದು ಆತ್ಮೀಯತೆಯ ಸಂಕೇತ. ದರ್ಪದಿಂದಲೂ ಕರೆಯುವುದಿದೆ, ಆದ್ರೆ ಅದರಲ್ಲಿರುವ ಧ್ವನಿ ಬೇರೆ ಇರುತ್ತೆ. ಆದ್ರೆ ಮಗುವನ್ನ ಮಾತಾಡಿಸುವಾಗಪ್ಪ ಅಂತ ನಾವು ಏನ್ ಕರೀತೇವೆ ಅದನ್ನೇ ಸಂಸ್ಕೃತದಲ್ಲಿ ತಾತ ಅಂತ ಕರೆಯುವುದು. ಪುಟ್ಟ ಮಗುವನ್ನು ಓಲೈಸುವ ಅನುಕಂಪೆ ಆ ತಾತ ಶಬ್ದದಲ್ಲಿದೆ. ನೋಡು, ನೀನ್ ಯಾವತ್ತೂ ಭ್ರಷ್ಟನಾಗಿ ತುಂಡು ಮೋಡದಂತೆ ಕಳೆದು ಹೋಗ್ತಾನ ಸಾಧಕ ಅನ್ನುವ ನಿನ್ನ ನಿಜವಾದ ಕಾಳಜಿ ನನಗೆ ತುಂಬಾ ಮೆಚ್ಚುಗೆಯಾಯಿತು. ಸಹಜವಾಗಿ ಈ ಪ್ರಶ್ನೆ ಒಳಗಿನಿಂದ ಗುಯ್ಗುಡುತ್ತಾ ಇರುತ್ತೆ. ನಾನು ಯೋಗ್ಯ ಅಲ್ವೋ ಏನೋ, ನಾನು ಇದನ್ನೆಲ್ಲ ನಡೆಸ್ಲಿಕ್ಕೆ ನನ್ನ ಹತ್ರ ಆಗುತ್ತೋ ಇಲ್ವೋ, ಇದೆಲ್ಲ ನಮ್ಮಂಥವರಿಗೆ ಹೇಳಿದ್ದೋ ಅಲ್ವೋ. ಯಾರೋ ಋಷಿಗಳು, ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು ಅಂತ ಎತ್ತರದ ವ್ಯಕ್ತಿತ್ವದ ಬಹಳ ಜೀವನದ ಜವಾಬ್ದಾರಿಯನ್ನ ಹೊತ್ತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಸ್ಥಿರವಾಗಿ ನಿಂತ ಮಹಾ ಮೇಧಾವಿಗಳಿಗೆ, ಮಹಾನ್ ಚೇತನಗಳಿಗೆ ಮಾತ್ರ ಸಾಧ್ಯವಾಗುವ ವ್ಯವಸ್ಥೆ ಏನೋ ಅಂತೆಲ್ಲ ನಮ್ಮೊಳಗೆ ನಮಗೆ ಪ್ರಶ್ನೆಗಳ ದೊಡ್ಡ ಸರಮಾಲೆ ನಮ್ಮನ್ನ ಕಿತ್ತು ತಿಂತಾ ಇರುತ್ತೆ. ಆದ್ರೆ ವಾತ್ಸಲ್ಯದಿಂದ ಕೃಷ್ಣ ಆಡಿದ ಮಾತು ತಾತ ಬಹುಶಃ ಇದಕ್ಕಿಂತ ಇನ್ನೂ ಹೆಚ್ಚು ಸಲುಗೆ, ಪ್ರೀತಿ, ಮೋಕೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಕೃಷ್ಣ ಇಲ್ಲಿ ಇನ್ನೂ ಒಂದು ಶಬ್ದ ಬಳಸಿದ್ದು ನಾಶಸ್ತಸ್ಯನ ವಿದ್ಯತೆ ಅಂತ ಹೇಳಿಲ್ಲ, ವಿನಾಶಃ ತಸ್ಯನ ವಿದ್ಯತೆ ಎಂದ. ಯಾಕೆಂದ್ರೆ ನಾಶ ಅಂದ್ರೆ ಮರೆಯಾಗಿ ಹೋಗುದು, ಅಂದ್ರೆ ದೇಹಕ್ಕೆ ನಾಶ ಇದೆ, ಆತ್ಮನಿಗೆ ನಾಶ ಇಲ್ಲ ಅಂತ ಹಿಂದೆ ಕೃಷ್ಣ ಹೇಳಿದ್ದ. ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಆ ನಾಶ ಎಲ್ರಿಗೂ ಇದೆ. ಮತ್ತಿಲ್ಲೇನು ವಿನಾಶ? ನಾಶ ಅಂದ್ರೆ ಮರಣ, ವಿನಾಶ ಅಂದ್ರೆ ದುರ್ಗತಿ, ಅನಿಷ್ಟವಾದದ್ದು ಸಿಗುವುದು. ಯೋಗ ಭ್ರಷ್ಟನಿಗೆ ಅಂಥ ಒಂದು ಅನಿಷ್ಟ ಪ್ರಾಪ್ತಿ ಆಗುವುದಿಲ್ಲ. ಅಂದ್ರೆ ಅವನು ಈಗ ಒಳ್ಳೆ ಕೆಲಸ ಮಾಡಿಯೂ ಮಧ್ಯದಲ್ಲಿ ಬಿಟ್ಟ ಅನ್ನುವ ಕಾರಣಕ್ಕಾಗಿ ಆತ ಅರ್ಧ ದಾರಿಯಲ್ಲಿ ಬಿಟ್ಟ. ಆದ್ರಿಂದಾಗಿ ಅವನನ್ನ ನಾವು ಲೋಕದಲ್ಲಿ ಕೆಲವೊಂದು ಸರ್ತಿ ಈ ನಿಯಮಗಳಿಗೆಲ್ಲ ಒಂಥರ ವಿಚಿತ್ರವಾದ ಸ್ವರೂಪವನ್ನು ನೋಡ್ತೇವೆ. ಅವನ ಅರ್ಥದಲ್ಲಿ ಕೈ ಕೊಡ್ತಾನೆ, ಅವನು ಬೇಡ ಅಂತ. ಅವನಿಗೆ ಆಗ್ಲಿಲ್ಲ, ಅದು ಯಾಕೆ ಕಾರಣ? ಇಷ್ಟು ಪ್ರಯತ್ನ ಮಾಡಿದ್ದಾನಲ್ವಾ, ಇದಕ್ಕೊಂದೇನಾದ್ರೂ ಕನ್ಸಿಡರ್ ಮಾಡ್ಬೇಕಲ್ವಾ ಅನ್ನುವ ಈ ಯಾವ ಯೋಚನೆಗಳು ಲೋಕದ ವ್ಯವಹಾರದಲ್ಲಿ ಇಲ್ಲ. ಆದ್ರೆ ಭಗವಂತನ ವ್ಯವಹಾರದಲ್ಲಿ ಹೇಳ್ತಾನೆ ವಿನಾಶಸ್ತಸ್ಯನ ವಿದ್ಯತೆ. ದೇಹದಿಂದ ಆತ ನಾಶ ಆಗ್ಬೋದು,
ಆದ್ರೆ ಆತನ ಸಾಧನೆಯ ಪ್ರತಿಯೊಂದು ಲೆಕ್ಕವೂ ಕೂಡ ಅದು ಚುಕ್ತ ಮಾಡ್ಲಿಕ್ಕೆ ನಾನು ಕಾಯ್ತಿರ್ತೇನೆ. ಅವನಷ್ಟು ಮಾಡಿದ ಕಲ್ಯಾಣವಾದ ಕರ್ತವ್ಯಗಳು, ಕಲ್ಯಾಣಕರವಾದಂತಹ ಕರ್ಮಗಳು ಆತನನ್ನ ರಕ್ಷಿಸಲಿಕ್ಕೆ ಅದು ಸಾಲು ಸಾಲಾಗಿ ನಿಂತಿರುತ್ತೆ. ಆದ್ರಿಂದಾಗಿ ದುರ್ಗತಿ ಇಲ್ಲ, ಅನಿಷ್ಟ ಪ್ರಾಪ್ತಿ ಇಲ್ಲ, ಮತ್ತೆ ವಾಪಸ್ಸು ಯೋಗದ ದಾರಿಯಲ್ಲಿ ಬರಲಾಗದ ಬಾಗಿಲು ಮುಚ್ಚಿದ ಸ್ಥಿತಿ ಆತನದ್ದಲ್ಲ. ಅನಿಷ್ಟ ಪ್ರಾಪ್ತಿ ಅಂದ್ರೆ ಎರಡು ತರ ಹೇಳಬಹುದು. ಒಂದು, ಈ ಶರೀರದಲ್ಲಿ ಇರುವಾಗಲೇ ಅವನಿಗೆ ಇಹೈವ ತೇಜಿತ ಸರ್ಗೋ ಯೇಷಾಂ ಲೋಕ ಇಮಾ ಪ್ರಜಾ, ಇದೇ ಲೋಕದಲ್ಲಿ ಏನು ಕೈ ಹಾಕಿದ್ರು ಅದು ಸುಟ್ಟು ಹೋಗುವಂತಹ ಸ್ಥಿತಿ, ಅದು ಒಂಥರ ಅನಿಷ್ಟ. ಅದು ನಮ್ಮ ಪ್ರಾರಬ್ಧದಲ್ಲಿ ಇದ್ದದ್ದಾದ್ರೆ ಅದನ್ನು ಅನುಭವಿಸ್ಲಿಕ್ಕಿದೆ. ಆದ್ರೆ ಈ ಕಲ್ಯಾಣ ಕೆಲಸ ಮಾಡಿದ್ದಕ್ಕಾಗಿ ಆತನಿಗೆ ಆ ರೀತಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸುಟ್ಟು ಹೋಗುವುದು ಅನ್ನೋ ಸ್ಥಿತಿ ಯೋಗದಿಂದ ಭ್ರಷ್ಟನಾದ ಕಾರಣಕ್ಕಾಗಿ ಲಭ್ಯವಾಗುವುದಲ್ಲ. ಅವನು ಆ ಒಳ್ಳೆ ಕೆಲಸ ಮಾಡಿದ್ ಏನೇನಿದೆ, ಎಷ್ಟೇ ಕಷ್ಟ ಆದ್ರೂ ಕೂಡ ಹಿತವೇ ಆಗ್ಲಿ ಅವರಿಗೆ ಅಂತ ಯಾರು ಯೋಚನೆ ಮಾಡ್ತಾನೋ ಅಂತವನಿಗೆ ಅನಿಷ್ಟ ಪ್ರಾಪ್ತಿ ಇಲ್ಲ. ಕಷ್ಟ ಆದಾಗಲೆಲ್ಲ ತನ್ನ ಸುತ್ತ ಇರುವವರನ್ನೆಲ್ಲ ಸುಟ್ಟು ಬಿಡ್ತೇನೆ ಅಂತ ಭಾವಿಸಿದವನು ಆ ಸುಡುವಿಕೆಯ ಪ್ರಕ್ರಿಯೆಯಲ್ಲಿ ತನ್ನನ್ನೇ ಮೊದಲು ಸುಟ್ಟುಕೊಳ್ತಾನೆ ಅನ್ನುವುದು ಅದು ಒಂದು ಅನಿವಾರ್ಯವಾದ ಪ್ರಸಂಗ. ಇನ್ನೊಂದು ಅಮೂತ್ರ, ಸೂಕ್ಷ್ಮವಾದ ಪ್ರಪಂಚದಲ್ಲಿ ಆತನಿಗೆ ಏನಾದ್ರೂ ಅನಿಷ್ಟ ಆಗುತ್ತಾ, ಆ ಯಾತನಾಮಯವಾದ ಶರೀರ ಅವನನ್ನ ಬಹಳ ಕಷ್ಟದ ಪರಿಸ್ಥಿತಿಗೆ ಒಡ್ಡತ್ತಾ? ಇಲ್ಲೇ ಆಗುವ ಅನಿಷ್ಟ ಪ್ರಾಪ್ತಿ ಅಂದ್ರೆ ಬೇರೆ ಬೇರೆ ತರ ಇದೆ. ಈ ದೇವರನ್ನ ನಂಬುವುದೇ ಇಲ್ಲ ಅನ್ನುವರ ಮನೆಯಲ್ಲಿ ಹುಟ್ಟಿ ಬರುವುದು, ಅಥವಾ ದೇವರನ್ನ ತೀವ್ರವಾಗಿ ದ್ವೇಷಿಸುವಂತವರ ವಾತಾವರಣದಲ್ಲೇ ಬೆಳೆಯುವುದು, ಅಥವಾ ಯಾವುದಾದ್ರೂ ಹೀನವಾದ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಶರೀರಕ್ಕೆ ಪ್ರವೇಶಿಸುವುದು, ಹಿಂದಿನ ಜನ್ಮದ ಏನೆಲ್ಲ ಯೋಗದ ದಾರಿಯಲ್ಲಿ ಹೊರಟ ಒಂದು ತೀವ್ರ ಗತಿ ಇದೆ ಅದಕ್ಕೆ ಒಂದೇ ಒಂದು ಸರ್ತಿ ಮತ್ತೆ ಚಾಲನೆ ಸಿಗದಂತೆ ಆತ ಅದಕ್ಕೆ ಸಂಬಂಧವೇ ಇಲ್ಲದ ಶರೀರದಲ್ಲಿ ಹುಟ್ಟುವುದು, ಇದೆಲ್ಲ ಅನಿಷ್ಟ ಪ್ರಾಪ್ತಿ ಈ ಶರೀರಕ್ಕೆ. ಆದ್ರೆ ಇದ್ಯಾವುದು ಕೂಡ ಅವನಿಗಾಗಲ್ಲ. ಪರದಲ್ಲಿ ಅಂದ್ರೆ ಈ ಶರೀರ ಬಿಟ್ಟ ಮೇಲೆ ಆಗುವ ಅನಿಷ್ಟ ಅಂದ್ರೆ ಒಂದೋ ನರಕ, ಒಂದೋ ಅಸುರರ ವ್ಯವಸ್ಥೆಯಲ್ಲಿ ಹುಟ್ಟುವುದು, ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು ಅನ್ನುವ ರೀತಿಯ ವ್ಯವಸ್ಥೆಯ ಒಳಗೇನೆ ಆತ ಸಿಕ್ಕಿ ಹಾಕಿಕೊಳ್ಳುವುದು ಅನ್ನುವ ಭ್ರಷ್ಟತೆ ಆತನಿಗೆ ಉಂಟಾಗುವುದಿಲ್ಲ. ಅಂತಹ ವಿನಾಶದ ಭಯ ಆತನಿಗೆ ಬೇಡ. ನೈವ ಇಹ ಚ ಅಮುತ್ರ ಚ ವಿನಾಶ ತಸ್ಯ ನ ವಿದ್ಯತೆ. ಇಹ ನೈವ ವಿದ್ಯತೆ ಪರತ್ರ ಅಮುತ್ರ ಚ ನೈವ ವಿದ್ಯತೆ. ಅಮುತ್ರ ಅಂದ್ರೆ ಅಲ್ಲೆಲ್ಲೋ. ನಾವು ಆಮುಷ್ಮಿಕ ಅನ್ನುವ ಶಬ್ದ ಕೆಲವೊಮ್ಮೆ ಬಳಸುವುದುಂಟು, ಅದು ಕೂಡ ಇದೇ ಅರ್ಥದಲ್ಲಿ ಪರತ್ರ ಅಂತ ಅರ್ಥ. ಆಮುಷ್ಮಿಕ, ಅಮುತ್ರ, ಪರತ್ರ ಇದೆಲ್ಲ ಶರೀರದ ಆಚೆಗಿನ ವ್ಯವಸ್ಥೆಯ ಒಳಗಿನ ಘಟನೆಗಳು. ಅದು ಕೂಡ ಅವನಿಗೆ ಹಾನಿ ಉಂಟಾಗುವುದಿಲ್ಲ. ಯಾಕೆಂದ್ರೆ ಏವ ಅನ್ನುವ ಶಬ್ದ ಹಾಕಿದ್ದಾರೆ, ಹಿ ಅನ್ನುವ ಶಬ್ದ ಹಾಕಿದ್ದಾರೆ. ಯಾಕೆಂದ್ರೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂದ ಆತ ಗಚ್ಚತಿ. ಕಲ್ಯಾಣ ಕೃತ್ ಕಶ್ಚಿದಪಿ, ಹಿತವನ್ನ ಮಾಡಿದ, ಒಳ್ಳೆಯದನ್ನ ಬಯಸಿದ, ಉಪಕರಿಸಿದ, ಹಿತಚಿಂತಕನಾದ ಯಾವನೇ ಒಬ್ಬ ಜೀವನಿಗೂ ಅನ್ಯಾಯ ಆಗುವುದಿಲ್ಲ, ಅನರ್ಥ ಆಗುವುದಿಲ್ಲ. ನಹಿ ಕಲ್ಯಾಣ ಕೃತ್ ದುರ್ಗತಿಂ, ಇಲ್ಲಿ ಶಬ್ದ ನೇರ ಅರ್ಥ ಆಗುವ ಹಾಗೆ ಬಿಡಿಸಿ ಹೇಳಿಬಿಟ್ಟ. ವಿನಾಶ ಅಂದಾಗ ದೇಹನಾಶವೋ ಶರೀರ ನಾಶವೋ ಅಥವಾ ಜೀವನಾಶ ಆಗುವುದೇ ಇಲ್ಲ ಬಿಡಿ. ಒಟ್ಟು ವಿನಾಶ ಅಂತಂದ್ರೆ ವಿಶಿಷ್ಟವಾದ ರೀತಿಯ ಅವ್ಯವಸ್ಥೆ ಆತನನ್ನ ಕಾಡಬಹುದು. ಅಂತಹ ವಿನಾಶದ ಪರಿಸ್ಥಿತಿ ಆತನಿಗೆ ಎಂದೂ ಉಂಟಾಗುವುದಿಲ್ಲ ಅನ್ನುವುದನ್ನ ಇನ್ನೂ ದುರ್ಗತಿಂ ನ ಗಚ್ಚತಿ. ಹಿ ಅನ್ನುವುದು ಇದು ನನ್ನ ಒಬ್ಬನ ಮಾತು ಅನ್ನೋದಕ್ಕೋಸ್ಕರ ನೀವು ಭರವಸೆ ಇಡಬೇಕಾಗಿಲ್ಲ. ಎಲ್ಲಿ ತನಕ ಯಾರೆಲ್ಲ ಕಲ್ಯಾಣ ಕೃತಿದ್ದಾನೆ ಅವನು ಒಬ್ಬ ಬಂದು ಹೇಳಿ ಭಗವಂತನ ರಾಜ್ಯದಲ್ಲಿ
ಕಲ್ಯಾಣ ಮಾಡಿದವನಿಗೆ ಯಾವತ್ತು ಕಲ್ಯಾಣ ಮಾಡಿ ಮಾತಾಡ್ಬೇಕು. ಕಲ್ಯಾಣ ಮಾಡದೆ ಏನ್ರಿ ಇದೆಲ್ಲ ಲೋಕದಲ್ಲಿ ಒಳ್ಳೇದಿಲ್ಲ, ಎಲ್ಲ ವ್ಯವಸ್ಥೆ ಅವ್ರವ್ರಿಗೆ ಬೇಕಾದಂಗೆ ಮಾಡ್ಕೊಳ್ತಾನೆ ಅಂತ ಒಂದ್ ದಿವ್ಸ ಒಳ್ಳೆ ಕೆಲಸ ಮಾಡದವನು ಆಡಿದ್ರೆ ಆ ಮಾತಿಗೆ ಬೆಲೆ ಇಲ್ಲ. ಯಾರಾದ್ರೂ ಸತ್ಕರ್ಮ ಮಾಡಿ ಆ ಸತ್ಕರ್ಮದ ಫಲವಾಗಿ ಕೆಟ್ಟದ್ದನ್ನು ನಾನು ಅನುಭವಿಸಿದೆ ಅಂತ ಒಬ್ಬ ಯೋಗ್ಯ ಜೀವ ಅಥವಾ ಸಾಧಕ ಹೇಳಿದ್ರೆ ನಾನು ಆ ಮಾತಿಗೆ ಏನು ಉತ್ತರ ಅಂತ ಹೇಳಬಲ್ಲೆ. ಆದ್ರೆ ಅಂತ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವ ದೃಷ್ಟಿಯಿಂದಲೇ ಹಿ ಅನ್ನುವ ಶಬ್ದವನ್ನ ಹೇಳಿದ್ರು. ಎಲ್ಲಾ ಶಾಸ್ತ್ರಗಳಿಗೂ ಎಲ್ಲಾ ಅನುಭವಕ್ಕೂ ಸಮ್ಮತವಾದ ಮಾತು ಅನ್ನುವುದನ್ನೇ ಹಿ ಅನ್ನುವ ಶಬ್ದ ಹೇಳುತ್ತೆ. ದುರ್ಗತಿ ಅಂದ್ರೆ ಏನದು? ದುಃಖದ ಜೀವನ, ದುಷ್ಟ ಯೋನಿಯಲ್ಲಿ ಬರುವ ಜೀವನ, ಇನ್ಯಾವುದೋ ನರಕವಾಸ, ಇನ್ಯಾವುದೋ ದುಸ್ಥಿತಿ. 10 ಸಲ ಹೇಳ್ಕೊಳ್ಬೇಕು ನಾವು ಈ ಮಾತನ್ನ. ನಹಿ ಕಲ್ಯಾಣ ಕೃತ್ಕಶ್ಚಿತ್ ದುರ್ಗತಿಂತಾತ ಕಚ್ಚತಿ. ಅಪ್ಪ, ನನ್ನ ಅತ್ತೆ ಮಗನೇ, ಯಾರಾದ್ರೂ ಯೋಗದ ದಾರಿಯಿಂದ ಭ್ರಷ್ಟನ ಆಗಿದ್ರೆ ಅವನಿಗೆ ಇಲ್ಲಾಗಲಿ ಪರದಲ್ಲಾಗಲಿ ಅನಿಷ್ಟ ಪ್ರಾಪ್ತಿ ಎನ್ನುವುದಿಲ್ಲ. ಇಲ್ಲೂ ಅನಿಷ್ಟ ಪ್ರಾಪ್ತಿ ಇಲ್ಲ, ಪರದಲ್ಲಂತೂ ಇಲ್ಲವೇ ಇಲ್ಲ. ಅದನ್ನು ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಇಲ್ಲಿ ತನಕ ಒಳ್ಳೆ ಕೆಲಸ ಮಾಡಿದವನಿಗೆ ಯಾರೊಬ್ಬನಿಗೂ ಕೂಡ ಯಾವ ಕಾಲದಲ್ಲೂ ಕೂಡ ಯಾವ ಸ್ಥಿತಿಯಲ್ಲೂ ಕೂಡ ಎಂತಹ ಒಂದು ಅವ್ಯವಸ್ಥೆ ಅಂತ ಲೋಕದ ಸ್ಥಿತಿಯೇ ಸರಿ ಇಲ್ಲದೆ ಇದ್ದ ಕಾರಣದಲ್ಲೂ ಕೂಡ ಆತನಿಗೆ ದುರ್ಗತಿ ಎನ್ನುವ ಸ್ಥಿತಿ ಕೆಟ್ಟ ಬಾಳಿಲ್ಲ. ಇದು ಹೊಂದುವುದಿಲ್ಲ ಅನ್ನೋದು ಲೋಕದ ಮಾತು, ಸಜ್ಜನರ ಅನುಭವದ ಮಾತು, ನಾನು ಭರವಸೆ ಕೊಟ್ಟು ನಿಮ್ಗೆ ಧೈರ್ಯವನ್ನ ತುಂಬುವ ಮಾತು ಅಂತ ಈ ಮಾತಿನ ಮೂಲಕ ಒಳ್ಳೆಯ ಒಂದು ಸಂದೇಶವನ್ನ ಕೊಡ್ತಾನೆ. ಈ ಸಾಲು ಎಷ್ಟೋ ಕಥೆಗಳನ್ನ ನೀವು ಇದರ ಹಿನ್ನೆಲೆಯಲ್ಲಿ ಹುಡ್ಕೊಂಡು ಹೋಗಿ ಬರ್ಬೋದು. ಎಷ್ಟೋ ಸರ್ತಿ ನಮ್ಗೆ ಈ ಕಥೆಗಳಿಗೆ ವಿರುದ್ಧವಾದ ಘಟನೆಗಳು ನಮ್ಮ ಸುತ್ತ ಎಲ್ಲೋ ಕಾಣಬಹುದು. ಅದು ನಮಗೆ ಕಾಣ್ತಾ ಇರುವುದು ಕೇವಲ ನಮಗೆ ಯಾಕೆ ಅರ್ಥ ಆಗುದಿಲ್ಲ ಅಂದ್ರೆ ನಾವು ಈ ಜನ್ಮದ ವ್ಯವಸ್ಥೆಯನ್ನು ಮಾತ್ರ ನಂಬಿ ಮಾತಾಡ್ತಿರ್ತೇವೆ. ಇದು ಕೇವಲ ಒಂದು ಹಂತ ಅಷ್ಟೇ. ಇಂಥ 100 ಹಂತಗಳನ್ನ ದಾಟಿ ನಾವು ಇಲ್ಲಿ ತನಕ ಬಂದಿದ್ದೇವೆ ಅಲ್ಲ. ಅದೆಲ್ಲ ನೆನಪಿರ್ಬೇಕತ್ತಲ್ವಾ ಅಂತ ಬಾಯ್ಬಿಟ್ಟು ಹೇಳ್ತಿದಾರಲ್ವಾ. 100 ಹಂತಗಳಿವೆ, 100 ತರದ ಪ್ರಯಾಣದ ದಾರಿಯಲ್ಲಿ ಇದು ಒಂದು ಸ್ಟಾಪು. ಬಹುಜನ್ಮಕೃತ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ. ಅನೇಕ ರೀತಿಯ ಜನ್ಮಗಳಲ್ಲಿ ಹುಟ್ಟಿ ಬೇರೆ ಬೇರೆ ಲೋಕಗಳಲ್ಲಿ ಎಷ್ಟೋ ಕಾಲ ವಾಸ ಮಾಡಿ ಆತ ಮತ್ತೆ ಈ ಭೂಮಿಯ ಕಡೆಗೆ ಬರ್ತಾ ಇರ್ತಾನೆ ತನ್ನ ಪುಣ್ಯವನ್ನ ಮರಳಿ ಸಂಪಾದಿಸುವುದಕ್ಕೋಸ್ಕರ. ಆ ಅನುಭವ ಅದು ಗಡಿಬಿಡಿಯಲ್ಲಿ ಆಗಿಬಿಟ್ರೆ ಅದರ ಸುಖದ ಅನುಭವ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರುವುದಿಲ್ಲ. ಸುಖದ ಅನುಭವ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಸಂಸಾರದ ಕೆಟ್ಟ ಅನುಭವಗಳ ಪ್ರಾಪ್ತಿ ಅದು ಅತ್ಯಂತ ಹೆಚ್ಚು ಹೆಚ್ಚು ಗಾಢವಾಗಿ ಆತನನ್ನ ಕಾಡಬೇಕು. ಇಲ್ಲಾಂದ್ರೆ ಅಲ್ಲಿ ಹೋದ್ಮೇಲೆ ಪರವಾಗಿಲ್ಲ, ಲೋಕದಲ್ಲಿ ಇದಕ್ಕೋದಕ್ಕೇನು ಹೆಚ್ಚು ವ್ಯತ್ಯಾಸ ಇಲ್ಲ, ಇಲ್ಲೂ ಹಾಗೆ ಅಲ್ಲೂ ಹಾಗೆ, ಅದು ಒಂಥರ ಇದು ಒಂಥರ ಅಂತ ನಮಗೆ ಸಿಕ್ಕಿದ ಸಂತೋಷದ ಬಗೆಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವ ಸ್ಥಿತಿ ಬಂದ್ರೆ ಪಡೆದದ್ದು ವ್ಯರ್ಥ ಆಗುತ್ತೆ. ದೇವರಿಗೇನು ಅಂದ್ರೆ ಪಡೆದ ಸೌಖ್ಯದ ಫಲವನ್ನ ಆತ 100ಕ್ಕೆ 100 ಇದು ಪರಿಪೂರ್ಣವಾದ ನನ್ನ ಹಂತಕ್ಕೆ ಒಗ್ಗುವ ಸುಖ ಅನ್ನೋದು ಆತನಿಗೆ ಗೊತ್ತಿರಬೇಕು. ಅದರ ಭಾವವನ್ನ ಗಟ್ಟಿಗೊಳಿಸುವುದಕ್ಕೋಸ್ಕರ ಈ ಭರವಸೆಯ ಮಾತನ್ನ ತುಂಬಿ ಹೇಳಿದ. ಒಳ್ಳೇದ್ ಮಾಡಿದವನಿಗೆ ಯಾವತ್ತೂ ಕೆಟ್ಟದಿಲ್ಲ. ಹಿಂದೆಯೂ ಈ ಮಾತು ಇನ್ನೊಂದು ರೀತಿ ಹೇಳಿದ್ದ. ನಾಸುತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸ್ವತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಅಂತ. ಅದೇ ರೀತಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅನ್ನುವ ಎಷ್ಟು ಭರವಸೆಯ ಮಾತುಗಳಿವೆ. ಎಂತೆಂತ ಹೀನವಾದ ಶಾಪದ ಕಾರಣದಿಂದಲೋ ಪಾಪದ ಕಾರಣದಿಂದಲೋ ಹೀನವಾದ ಶರೀರ ಪಡೆದಿದ್ರೂ ಕೂಡ ಆತನನ್ನು ನಾನು ಉದ್ಧರಿಸ್ತೇನೆ ಅಂತ ಹೇಳಿದ ಮೇಲೂ ನಮಗೆ ಇನ್ನೂ ಒಳ್ಳೆ ಕೆಲಸ ಮಾಡುವುದರಲ್ಲಿ ಭರವಸೆ ಬರಲಿಲ್ಲ ಅಂದ್ರೆ ಬಹುಶಃ ಒಳಗಿನಿಂದಲೇ ಆ ಒಳ್ಳೆ ಕೆಲಸ ಮಾಡಬೇಕು ಅನ್ನುವ ತುಡಿತ ಇಲ್ಲ ಅಂತ ಅವನ ಬಗೆಗೆ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ದುರ್ಯೋಧನನಿಗೆ ಇಷ್ಟು ಬಿಡಿಸಿ ಹೇಳಿದ್ದ ಕೃಷ್ಣ. ಅದು ಕೇವಲ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಮಾತ್ರ ಹೇಳಿದ್ದಿರ್ಲಿಲ್ಲ ಕೃಷ್ಣ. ಉದ್ಧವನಿಗೂ ಹೇಳಿದ್ದಾನೆ ಇಂಥ ಮಾತುಗಳನ್ನ, ಅವನು ತಗೊಂಡ. ಅರ್ಜುನನಿಗೂ ಹೇಳಿದ್ದ, ಅವನಿಗೆ ಅರ್ಥ ಆಯ್ತು.
ಅಕ್ರೂರನಿಗೆ ಹೇಳಿದ್ದ, ಅವನು ಸ್ವೀಕರಿಸಿದ. ಮೈತ್ರೇಯರಿಗೆ ಹೇಳಿದ್ದ, ಅವರು ಅದನ್ನ ಮುಂದುವರಿಸಿ ವಿದುರನಿಗೆ ಉಪದೇಶ ಮಾಡಿದ್ರು. ಯುಧಿಷ್ಠಿರನಿಗೆ ಮಾತ್ರ ಕೆಲವೊಂಚೂರು ಅರ್ಥ ಆಗ್ಲಿ ಕೊನೆಗೆ ಹೇಳಿಸಿದ, ಕರ್ಕೊಂಡೋಗಿ ಭೀಷ್ಮಾಚಾರ್ಯರಿಂದ ಹೇಳಿಸಿದ. ಅವನಿಗೊಂಚೂರಿ ಕೆಲವರಿಗೆ ಯಾರಿಂದ ಆಗ್ಬೇಕು ಅವರಿಂದ ಬಂದ್ರೇನೆ ತೀರ್ಥ, ಅದು ಶಂಖದಿಂದ ಬಂದ ಹಾಗೆ, ಬೇರೆ ಯಾರು ಹೇಳಿದ್ರು ಒಪ್ಪಲ್ಲ ಅಂತ. ದೇವರು ಅದೂ ಕೂಡ ನೋಡಿ, ನಾನು ಹೇಳಿದ್ದು ಒಪ್ಲಿಲ್ಲ ಯುಧಿಷ್ಠಿರ, ಆದ್ರಿಂದಾಗಿ ನಾನು ಅವ್ನಿಗೆ ಎರಡು ಬಾರಿಸ್ಬೇಕು ಅಂತ ಅನ್ಕೊಳ್ಳಿಲ್ಲ. ಇನ್ನೊಂದ್ ಕಡೆಯಿಂದ ಹೇಳಿಸ್ದ, ಉದ್ಧಾರ ಮಾಡಬೇಕು ಅನ್ನೋ ಕಾಳಜಿಯ ಮುಂದೆ ನಮ್ಮ ಈ ಅಪರಾಧದ ಕೊಂಪೆ ಇದೆಯಲ್ವಾ, ಇದು ಲೆಕ್ಕಕ್ಕೆ ಇಲ್ಲ. ಅವನು ಅದನ್ನು ಮೀರಿ ನಮ್ಮನ್ನ ಎತ್ತರಕ್ಕೆ ಏರಿಸುವ ಪ್ರಯತ್ನದಲ್ಲಿ ನಿರಂತರ. ಅವನು ಪ್ರಕೃತಿತ ಸ್ವಚ್ಛ ಸ್ನಿಗ್ಧ, ಅವನಲ್ಲಿ ಕರ್ಮದ ವಿಕಾರ ಇಲ್ಲ, ಕಾಲದ ವಿಕಾರ ಇಲ್ಲ, ಅಜ್ಞಾನದ ವಿಕಾರ ಇಲ್ಲ, ಪ್ರಕೃತಿಯ ವಿಕಾರ ಇಲ್ಲ. ಈ ಯಾವುದೂ ಇಲ್ಲದೆ ನಿರಂತರ ನಮ್ಮ ಜೊತೆಗಿನ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾನೆ. ಅಂಟಿಸಿಕೊಳ್ಳುವ ಗುಣ ಅವನದ್ದದು. ಆದ್ರೆ ಅದು ಕಲ್ಯಾಣಕರವಾದಂತಹ ಸ್ವಭಾವಕ್ಕೆ ಮಾತ್ರ ಆ ಸ್ನಿಗ್ಧತೆ ಅರ್ಥ ಆಗುತ್ತೆ. ಉಳಿದವರಿಗೆ ಭಗವಂತನಲ್ಲಿ ಸ್ನಿಗ್ಧತೆ ಅನ್ನೋದು ಏನು ಅಂತಾನೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವರವರಿಗೆ, ಕೆಲವರಿಗೆ ATM ಕಾರ್ಡ್ ಇದ್ದ ಹಾಗೆ, ಕೆಲವರಿಗೆ ದೋಚುವ ವಸ್ತು ಇದ್ದ ಹಾಗೆ. ನಮ್ಗೆ ನಮ್ಮ ಸರ್ಕಾರ, ನಮ್ಮ ಅಧಿಕಾರ, ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನೋ ತರ ರಾಜ್ ನಡೆಸುವಂತಹ ಒಂದು ಹುಚ್ಚು. ಆದ್ರೆ ಭಗವಂತ ಎಲ್ಲರಿಗೂ ಅವರವರ ಒಂದು ಅನುಭವದ ನೆಲೆಯಲ್ಲಿ ಅವ್ರೇನ್ ನಂಬಿದ್ದಾರೋ ಅದನ್ನೇ ಸತ್ಯ ಅಂತ ತೋರಿಸಿ ತೋರಿಸಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ಯಾರು ಅದರ ನೈಜ ಭಾವ ಏನು, ಪ್ರಾಕೃತಿಕ ವ್ಯವಸ್ಥೆಯಲ್ಲಿ ನಾವು ಎಷ್ಟರವರು, ನಮ್ಮ ಹಂತ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನುವ ಈ ಅನುಭವ ಹಿರಿಯರ ಜೊತೆಗಿನ ಒಳ್ಳೆಯ ಸತ್ಸಂಗದಿಂದ ಹೆಚ್ಚು ಲಭ್ಯವಾಗುವಂಥದ್ದು. ಸರಿ, ಪುಣ್ಯದ ಕೆಲಸ ಮಾಡಿದವನಿಗೆ ಕಥೆ ಏನು? ಯೋಗ ಭ್ರಷ್ಟತೆ ಉಂಟಾಯಿತು, ಸ್ವಲ್ಪ ಪುಣ್ಯವೂ ಇತ್ತು, ಅಂಥವನ ಗತಿ ಏನು, ಅವನು ಮುಂದೆ ಏನಾಗ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ನಾಳೆಯ ಚಿಂತನೆಯಲ್ಲಿ ಅದರ ಮುಂದುವರಿದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.